ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. ಯಾರೂ ವೀಡಿಯೋ ಅರ್ಧಂಬರ್ಧ ನೋಡಬೇಡಿ, ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಸ್ಟ್ರಾಬೆರಿ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಟ್ರಾಬೆರಿ ಗಿಡ ಅಂದರೆ ಫಸ್ಟ್ಗೆ 2 ವೀಡಿಯೋ ಹಾಕಿದ್ದೀನಿ, ನೀವು ನೋಡಿರ್ತೀರ. ಇದು ಕ್ಲೀನಿಂಗ್ ಬಗ್ಗೆ, ನಾನು ಸ್ಟ್ರಾಬೆರಿ ಗಿಡನ ಯಾವ ಥರ ಕ್ಲೀನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸಾರಿ, ಯಾಕೋ ಗಂಟ್ಲು ಒಂಥರ ಕಿಚಿ ಕಿಚಿ ಅಂತೈತೆ, ಹಂಗಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನೋಡಿ, ಸ್ಟ್ರಾಬೆರಿ ಗಿಡದಲ್ಲಿ ಒಣಗಿರೋ ಎಲೆ ಕಡ್ಡಿಗಳು ಎಲ್ಲನೂ ನಾವು ತೆಗೆದುಬಿಡ್ಬೇಕು. ನೋಡಿ, ನನ್ನ ಗಿಡದಲ್ಲಿ ಎಲ್ಲ ಒಣಗೋಗಿದೆ ಎಲೆಗಳು ಎಲ್ಲ, ಮತ್ತು ಹಣ್ಣಾಗಿರೋ ಎಲೆಗಳು ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಬೇಕು. ಇವಾಗ ಅದು ಹಣ್ಣು ಬಿಡೋ ಸೀಸನ್, ಇವಾಗ ಡಿಸೆಂಬರ್ ತಿಂಗಳಲ್ಲಿ ಹಣ್ಣು ಬಿಡೋದು. ನೋಡಿ, ಹೂವು ಎಲ್ಲ ಆಗಿದೆ ನನ್ನ ಸ್ಟ್ರಾಬೆರಿ ಗಿಡದಲ್ಲಿ, ಹಂಗಾಗಿ ನಾವು ಇವಾಗ ಅದನ್ನು ಆರೈಕೆ ಮಾಡಬೇಕು. ಇವಾಗ ಚೆನ್ನಾಗಿ ಅದರ ಕಡ್ಡಿ ಎಲ್ಲ ತೆಗಿಬೇಕು, ಹಣ್ಣಾಗಿರೋ ಎಲೆ ಎಲ್ಲ ತೆಗೆದು ಅದಕ್ಕೆಲ್ಲ ನಾವು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಕೊಂಡ್ರೆ, ಮಣ್ಣೆಲ್ಲ ಲೂಸ್ ಮಾಡ್ಕೊಂಡು ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಕೊಂಡ್ರೆ ನಮಗೆ ಹೆಚ್ಚು ಹಣ್ಣು ಎಲ್ಲ ಸಿಗುತ್ತೆ ನಮಗೆ. ಹಂಗಾಗಿ ನಾವು ಈ ಥರ ಕ್ಲೀನ್ ಮಾಡ್ಕೊಬೇಕು. ನೋಡಿ ಎಷ್ಟೊಂದು ಐತೆ. ಆಮೇಲೆ ನಾವು ಇನ್ನೊಂದು ಬೇರೆ ಗಿಡ ಮಾಡ್ಕೊಳಕ್ಕೆ ನಾವು ಆ ಬಳ್ಳಿ ಕಟ್ ಮಾಡಿರ್ತೀವಲ್ಲ, ಆ ಬಳ್ಳಿ ಅಲ್ಲೇ ಒಣಗೋಗಿರುತ್ತೆ, ಅದನ್ನು ತೆಗೆದುಬಿಡಬೇಕು, ಅದರಲ್ಲೇ ಬಿಡಬಾರ್ದು. ನೋಡಿ, ನಾನು ಅದೇ ಥರ ಮಾಡಿದ್ದೆ, ಎಷ್ಟೊಂದು ಎಲ್ಲ ಒಣಗೆ ಹೋಗವೆ. ಹಂಗಾಗಿ ನಾನು ಆ ಸಿಸರಲ್ಲಿ ಎಲ್ಲನೂ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ಥರ ಮಾಡಿಕೊಂಡ್ರೆ ನಮಗೆ ಗಿಡನೂ ಸೇಫ್ಟಿಯಾಗಿರುತ್ತೆ, ಹಣ್ಣು ಚೆನ್ನಾಗೇ ಸಿಗುತ್ತೆ ನಮಗೆ. ಈ ಥರ ತೆಗೆದಿಲ್ಲ ಅಂತಂದರೆ ಅದರಲ್ಲಿ ಫಂಗಸ್ ಆಗೋದು ಮತ್ತು ಹುಳಗಳೆಲ್ಲ ಸೇರ್ಕೊಳ್ಳೋದು ಈ ಥರ ಎಲ್ಲ ಆಗುತ್ತೆ. ಅದಕ್ಕೆ ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಅವಕಾಶ ಕೊಡದಲ್ಲೇ ಈ ಥರ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೋದ ವರ್ಷ ಬಿಟ್ಟಿತ್ತು, ಸುಮಾರು ಹಣ್ಣು ಬಿಟ್ಟಿತ್ತು, ಹಂಗಾಗಿ ಕಾವ್ಯ ಒಂದು 2-3 ತಿಂಗಳು. ಈ ಸರ್ತಿ ಎಲ್ಲದರಲ್ಲೂ ಹೂವೆಲ್ಲ ಆಗಿದೆ. ನೋಡೋಣ ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ, ನಮಗೆ ಸಿಗುತ್ತೋ ಕೋತಿಗೆ ಸಿಗುತ್ತೋ ಗೊತ್ತಿಲ್ಲ. ಹೋದ ಸರಿನೂ ಕಾವಿಗೆ 1-2 ಸಿಕ್ಕಿದ್ದು, ಕೋತಿಗಳಿಗೆ 1-2 ತಿಂದ್ಕೊಂಡು ಹೋಗಿದ್ದು. ಕಾಯಿ ಇನ್ನೂ ಹಣ್ಣಾಗೋದೇ ತಡ, ಎಲ್ಲ ಬಂದು ಕಿತ್ತಾಕ್ಬಿಡ್ತವೆ, ಅದೇ ಬೇಜಾರು ನನಗೂ. ಎಲ್ಲ ಹಣ್ಣು ಗಿಡ ತಂದು ಹಾಕಬೇಕು ಅನ್ನೋ ಆಸೆ, ಇವು ಕೋತಿಗಳು ಬಿಡೋದಿಲ್ಲ, ಏನು ಮಾಡೋದು, ಅದೇ ಬೇಜಾರು. ಕಾವ್ಯನೂ ಸೀಬೆಹಣ್ಣಿನ ಮರ ಸಸಿ ತಗೋಬಾರಮ್ಮ ಅಂತಾಳೆ. ನನಗೂ ಇಷ್ಟ ಸುಮಾರು ಹಣ್ಣಿನ ಗಿಡಗಳೆಲ್ಲ ತರಬೇಕು ಅಂತ, ಆದರೆ ಇದೊಂದೇ ಸಮಸ್ಯೆ ನಮಗೆ. ಕೋತಿ ಕಾಟ ಒಂದಿಲ್ಲ ಅಂದ್ಬಿಟ್ರೆ ನಮಗೆ ಎಷ್ಟೊಂದು ತರಕಾರಿ ಹಣ್ಣುಗಳು ಎಲ್ಲ ಸಿಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇದೇ ಒಂದು ಬೇಜಾರು ಅಷ್ಟೇ. ಹಂಗೆ ಇದನ್ನು ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಎಲ್ಲ ಸ್ಟ್ರಾಬೆರಿನಲ್ಲೂ ಹ್ಯಾಂಗ್ ಮಾಡಿರೋ ಸ್ಟ್ರಾಬೆರಿ ಗಿಡಗಳು ಮತ್ತು ಇದು ಪಾಟಲ್ಲಿ ಕೆಳಗಡೆ ಇಟ್ಟಿದ್ದೀನಲ್ಲ, ಅದು ಎಲ್ಲನೂ ಕ್ಲೀನ್ ಮಾಡಿ, ಮತ್ತು ನಾವು ಇದು ಕಸ ಎಲ್ಲ ಹೊಡ್ಕೋಬೇಕು ಅದರಡಿನಲ್ಲಿ. ಈಗ ಒಣಗಿರೋ ಎಲೆಗಳು, ಹಣ್ಣಾಗಿರೋ ಎಲೆ ಎಲ್ಲ ಬಿದ್ದಿರುತ್ತೆ ನೋಡಿ ಅದರ ಅಡಿಲಿನಲ್ಲಿ, ಆವಾಗ ಅದನ್ನೆಲ್ಲ ನಾವು ತೆಗೆದು ಕ್ಲೀನ್ ಮಾಡಿಕೊಂಡ್ರೆ ಅದು ನಾವು ಸ್ಟ್ರಾಬೆರಿ ಗಿಡ ಇಡೋ ಜಾಗನೂ ನೀಟಾಗಿರುತ್ತೆ, ಗಿಡನೂ ಚೆನ್ನಾಗಿರ್ತವೆ. ಅಲ್ಲಿಗೆ ಯಾವುದೇ ಥರದ್ದು ಈ ಕಂಬಳಿ ಹುಳ ಇಂಥವು ಏನೂ ಸೇರ್ಕೊಳೋದಿಲ್ಲ. ನನಗೆ 1-2 ಕಂಬಳಿ ಹುಳುಗಳು ಸೇರ್ಕೊಂಬಿಟ್ಟಿದ್ದು, ಅದು ಎಲ್ಲಿ ಬಂದುಬಿಟ್ಟಿದ್ವೋ ಏನೋ ಗೊತ್ತಿಲ್ಲ. ಕಾವ್ಯ ಎದ್ರಕಂಡಲ್ಲಿ ವೀಡಿಯೋನೇ ಮಾಡೋದು ಬಿಟ್ಬಿಟ್ಲು, ಈ ಕಡೆಗೆ ಎದ್ದು ಬಂದುಬಿಟ್ಲು, ಅಯ್ಯಮ್ಮ ಕಂಬಳಿ ಹುಳ ಆಗುತ್ತೆ ಅಂತ ಅಂದ್ಬಿಟ್ಟು. ಹಂಗಾಗಿ ಅವನ್ನ ಗುಡಿಸಿ ಹತ್ತಾಗ ಬಿಸಾಕಿದ್ವಿ. ಅದು ಎಲ್ಲಿಂದ ಬರ್ತವೋ ಏನೋ ಗೊತ್ತಿಲ್ಲ. ಸಾವಂತಿಗೆ ಗಿಡದಲ್ಲೂ ಒಂದು ಹಂಗೆ ಸೇರ್ಕೊಂಬಿಟ್ಟಿತ್ತು. ನೋಡಿ, ನಾನು ಅಲ್ಲಿ ನೀರಿನ ಪೈಪ್ ಇಟ್ಟಿರ್ತಾರಲ್ಲ, ಆ ಪೈಪು ಅದರ ಪಕ್ಕದಲ್ಲಿ ಇಟ್ಟಿರ್ತೀನಿ. ನೋಡಿ, ಆ ಸ್ಟ್ರಾಬೆರಿ ಗಿಡದೊಳಕ್ಕೆ ನಾನು ಈ ಕೋತಿ ಮುರಿದಾಕಿ ಹೋಗಿದ್ವಲ್ಲ ಮಳ್ಳೆ ಗಿಡನ, ಆ ಮಳ್ಳೆ ಗಿಡದ ಕಡ್ಡಿನೂ ಒಂದು ನೆಟ್ಟಿದ್ದೆ, ಬಂದರೆ ಬರಲಿ ಹೋದರೆ ಹೋಗಲಿ ಅಂತ. ನಮ್ಮ ಪ್ರಯತ್ನ ನಾವು ಮಾಡಬೇಕು, ಏನೇ ಆದ್ರೂ ಅಷ್ಟೇ. ಫಲ ಭಗವಂತಂಗೆ ಬಿಟ್ಟಿದ್ದು ಅಂತ ಅಂದ್ಬಿಟ್ಟು ನಮ್ಮ ಪ್ರಯತ್ನ ನಾವು ಮಾಡಬೇಕು. ನೋಡಿ, ಅಲ್ಲಿ ಚೆನ್ನಾಗಿ ಸಿಗ್ತೈತೆ ಮಳ್ಳೆ ಗಿಡ ಇದು ಕಟ್ಟಿಂಗು ಚೆನ್ನಾಗಿ ಸಿಗ್ತೈತೆ. ನನಗೂ ತುಂಬ ಖುಷಿ ಆಯಿತು. ನಾನು ಬರಲ್ವೇನೋ ಅಂತ ಅಂದ್ಕೊಂಡು ಹಾಕಿದ್ದೆ, ಚೆನ್ನಾಗೇ ಬಂದೈತಲ್ಲ ನೋಡಿ, ತುಂಬ ಖುಷಿ ಆಯಿತು. ಹಾಗೆ ನಾನು ಯಾವುದಾದ್ರೂ ಒಂದೊಂದೇ ಗಿಡ ಅಂತಲ್ಲ, ಯಾವುದಾದ್ರೂ ಒಂದೊಂದು ನೆಟ್ಟಿರ್ತೀನಿ. ಅದರೊಳಗೆ ಬಂದರೆ ಬರಲಿ ಹೋದರೆ ಹೋಗಲಿ ಅಂತ ಅಂದ್ಕೊಂಡು ನೆಟ್ಟಿರ್ತೀನಿ, ಅದು ಬಂದೇ ಬರುತ್ತೆ. ನಾನು ಹಂಗೆ ಅಂದ್ಕೊಂಡು ನೆಟ್ಟಾಗೆಲ್ಲ ಬರುತ್ತೆ. ಅಯ್ಯೋ ಇಲ್ಲಪ್ಪ ಇದು ಬರಲೇಬೇಕು ಅಂತ ನೆಟ್ಟಾಗ ಬರೋದಿಲ್ಲ. ಈ ಥರ ಇರ್ತೈತೆ, ಏನು ಮಾಡೋಕ್ಕಾಗೋದಿಲ್ಲ. ನೀವು ಏನಾದರೂ ಈ ಥರ ಸ್ಟ್ರಾಬೆರಿ ಗಿಡ ಎಲ್ಲ ಹಾಕಿದರೆ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹೊಸಬ್ರಿಗೂ ಅಷ್ಟೇ, ಹೊಸಬ್ರಿಗೆ ಅವರಿಗೆ ಗಾರ್ಡನ್ ಸ್ಟಾರ್ಟ್ ಮಾಡಿರ್ತಾರೆ, ಗೊತ್ತಿರೋದಿಲ್ಲ. ಹಂಗಾಗಿ ಅವ್ರಿಗೂ ಒಂದು ಮಾಹಿತಿ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ಹೊಸಬ್ರು ಯಾರಾದರೂ ಗಾರ್ಡನ್ ಸ್ಟಾರ್ಟ್ ಮಾಡಿದರೆ ಈ ಥರ ಮಾಡ್ಕೊಳ್ಳಿ. ನೀವು ಒಂದೇ ಒಂದು ಸಸಿ ತಂದ್ಕೊಂಡ್ರೂ ಸಾಕು, ನೀವು ಸುಮಾರು ಸಸಿ ಮಾಡ್ಕೊಬೋದು. ನೋಡಿ, ನಾನು ಎಷ್ಟೊಂದು ಅದರಿಂದ ಕಸ ಎಲ್ಲ ತೆಗೆದಿಟ್ಟಿದ್ದೀನಿ, ಅದನ್ನೆಲ್ಲ ಗುಡಿಸಿ ಕ್ಲೀನ್ ಮಾಡಬೇಕು. ಇವಾಗ ಈ ಥರ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ
ನಮಗೆ, ಹಣ್ಣುಗಳೂ ಜಾಸ್ತಿ ಬಿಡ್ತವೆ. ಏನು ಖರ್ಚೇನು ಇರೋದಿಲ್ಲ ಅದರಲ್ಲಿ. ನಾನು ಅದರಲ್ಲಿ ಕಿಚನ್ ವೇಸ್ಟೇ ಹಾಕಿರೋದು. ಕಿಚನ್ ವೇಸ್ಟ್ ಹಾಕಿನೇ ನಾನು ಸಸಿನ ಅದರೊಳಗೆ ಇಟ್ಟಿರ್ತೀನಿ. ನಾನು ಯಾವುದೇ ಒಂದು ಸಸಿ ಗಿಡ ನೆಡಬೇಕಾದ್ರೂ ಅಷ್ಟೇ, ಫಸ್ಟು ಕಿಚನ್ ವೇಸ್ಟು ಗಾರ್ಡನ್ ವೇಸ್ಟು ಹಾಕ್ಬಿಟ್ಟು ಆಮೇಲೆ ನಾನು ಸಸಿ ನೆಡೋದು. ಬರೀ ಖಾಲಿ ಮಣ್ಣು ತುಂಬಿಟ್ಟಂತೂ ನಾನು ಯಾವುದೇ ಗಿಡನೂ ನೆಡೋದಿಲ್ಲ. ಹಂಗಾಗಿ ನೋಡಿ ಈ ಥರ ಅದು ನಾವು ಯಾವ ಥರ ಗೊಬ್ಬರ ಕೊಡ್ತೀವಿ ಅನ್ನೋದ್ರ ಮೇಲೆ ಗಿಡಗಳು ಚೆನ್ನಾಗಿ ಬರ್ತವೆ. ನನಗೆ ಸೀಕ್ರೆಟ್ ಅಂತ ಏನೂ ಇಲ್ಲ. ನೀವೇ ಹೇಳ್ತಿದ್ದೀರ ಓಯ್ ನಿಮ್ಮ ಗಾರ್ಡನಲ್ಲಿ ಏನೋ ಸೀಕ್ರೆಟು. ಎಂಥ ಸೀಕ್ರೆಟು ಇಲ್ಲ. ಇಷ್ಟೇ ನನ್ನ ಸೀಕ್ರೆಟ್ ಏನಪ್ಪ ಅಂದರೆ ಗಾರ್ಡನ್ ವೇಸ್ಟೇ ನನ್ನ ಸೀಕ್ರೆಟು. ನಾನು ಹೊರಗಡೆಯಿಂದ ಯಾವುದೇ ಥರದ್ದು ಗೊಬ್ಬರ ಆಗಲಿ ಫರ್ಟಿಲೈಸರೇ ಆಗಲಿ ತಂದು ಹೊಡಿಯೋದು, ಗೊಬ್ಬರ ತಂದು ಹಾಕೋದು, ನಾನು ಯಾವುದೂ ಈ ಥರ ಮಾಡೋದಿಲ್ಲ. ನೋಡಿ ಅದಕ್ಕೂ ಅಷ್ಟೇ, ನಾನು ಹ್ಯಾಂಗ್ ಮಾಡಿರೋದ್ರಲ್ಲೂ ಅಷ್ಟೇ ಕಿಚನ್ ವೇಸ್ಟು ಸ್ವಲ್ಪ ಗಾರ್ಡನ್ ವೇಸ್ಟನ್ನ ಹಾಕ್ಬಿಟ್ಟು ಆಮೇಲೆ ನಾನು ಸ್ಟ್ರಾಬೆರಿ ಹಾಕಿರೋದು. ಹಂಗಾಗಿ ನನಗೆ ಹೆಚ್ಚು ಸಸಿಗಳು ಬರ್ತವೆ ಮತ್ತು ಹಣ್ಣುಗಳು ಸಿಗುತ್ತೆ. ಈ ಥರ ನೀವು ಟ್ರೈ ಮಾಡಿ, ನೀವೇ ನೋಡಿ. ಬೇಕಾದರೆ ಗಾರ್ಡನ್ ವೇಸ್ಟೆಲ್ಲ ಗೊಬ್ಬರ ಮಾಡಿ ನೀವು ಹಾಕ್ಬಿಟ್ಟು ಆಮೇಲೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸ್ಟ್ರಾಬೆರಿ ಗಿಡ ಒಂದಕ್ಕೆ ಅಂತ ಅಲ್ಲ, ಈ ಎಲ್ಲ ಗಿಡಕ್ಕೂ ಅದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಹೂವು ಹಣ್ಣು ತರಕಾರಿ ಎಲ್ಲ ಸಿಗುತ್ತೆ. ಹಣ್ಣು ಅಂದರೆ ನಮಗಂತೂ ಹಣ್ಣಿನ ಸಸಿ ಹಾಕೋಕ್ಕಂತೂ ಇದಿಲ್ಲ, ಕೋತಿಗಳು ಬಿಡೋದಿಲ್ಲ. ಹಂಗಾಗಿ ನಾನು ಹಣ್ಣಿನ ಸಸಿ ಹಾಕಲ್ಲ. ಆಸೆ ಹಣ್ಣಿನ ಸಸಿ ತಂದು ಹಾಕೋಬೇಕು ಅನ್ನೋ ಆಸೆ, ಆದರೆ ಬಿಡಲ್ಲ. ಏನು ಮಾಡೋದು, ಅದಕ್ಕೋಸ್ಕರ ನಾನು ಹಣ್ಣಿನ ಸಸಿ ಹಾಕಿಲ್ಲ. ನೋಡೋಣ, ನೆಕ್ಸ್ಟು ಟ್ರೈ ಮಾಡ್ತೀನಿ. ಇವಾಗ ಗಾರ್ಡನ್ ಕಾಯ್ಕೊಂಡು ಕುಂತಿರ್ತೀನಲ್ಲ, ಹಂಗೆ ಕಾಯೋದು, ಇನ್ನೇನು ಮಾಡೋಕ್ಕಾಗಲ್ಲ. ನೋಡೋಣ, ಒಂದೆರಡು ಹಣ್ಣಿನ ಸಸಿ ತಂದು ಹಾಕ್ತೀನಿ. ಆಗ ಏನು ಮಾಡ್ತಾವೋ ಏನೋ ಗೊತ್ತಿಲ್ಲ. ನಾನು ಅದರೊಳಗೆ ಒಂದು ದಾಸವಾಳ ಕಟ್ಟಿಂಗು ನೆಟ್ಟಿದ್ದೀನಿ, ಚೆನ್ನಾಗೂ ಚಿಕ್ಕೊಂಡೈತೆ. ನಾನು ಹಿಂಗೆ ಒಂದೊಂದಂತೂ ನೆಡೋದೇ ಇಲ್ಲ, ಒಂದೊಂದು ಗಿಡ ಯಾವುದ್ರಲ್ಲೂ ನೆಡಲ್ಲ. ಅದರೊಳಗೆ 2-3 ಅಂತೂ ಹಾಕಿರ್ತೀನಿ. ಬಂದರೆ ಬರಲಿ ಹೋದರೆ ಹೋಗಲಿ ಅಂದ್ಬಿಟ್ಟು ಒಂದು 2-3 ಗಿಡ ಅಂತೂ ಹಾಕಿರ್ತೀನಿ. ಅದು ನಾವು ನೆಕ್ಸ್ಟ್ ನೋಡಿದಾಗ ಚೆನ್ನಾಗಿ ಚಿಗಿತ್ಕೊಂಡಿರ್ತೈತೆ. ಈ ಥರ ಆಗುತ್ತೆ ನೋಡಿ. ಅದರೊಳಗೊಂದು ಟೊಮೊಟೊ ಸಸಿನೂ ಉಟ್ಕೊಂಡೈತೆ. ಯಾಕೆ ಅಂದರೆ ನಾನು ಕಿಚನ್ ವೇಸ್ಟೆಲ್ಲ ಹಾಕಿರ್ತೀನಲ್ಲ, ಅದರೊಳಗೆ ಎಲ್ಲ ಟೊಮೊಟೊ ಬೀಜ ಇತ್ತೇನೋ ನೋಡಿ ಉಟ್ಕೊಂಡೈತೆ. ಅದು ಗೊಬ್ಬರ ನೋಡಿ, ಗೊಬ್ಬರಕ್ಕೆ ಎಷ್ಟು ಬೇಗ ಬೇರು ಬಿಟ್ಕೊಂಡೈತೆ, ಎಷ್ಟು ಉದ್ದ ಬೇರು ಬಿಟ್ಕೊಂಡು ಆ ಸಸಿನೂ ಎಷ್ಟು ಉದ್ದ ಆಗೋಗೈತೆ ನೋಡಿ. ಹಂಗೆ ಗೊಬ್ಬರ ನಾವು ಯಾವ ಥರ ಗೊಬ್ಬರ ಕೊಡ್ತೀವಿ ಆ ಥರದ್ರ ಮೇಲೆ ಗಿಡಗಳು ಬೆಳೀತವೆ. ಈಗ ನಾವು ಮಕ್ಕಳಿಗೆ ಯಾವ ಥರ ಫುಡ್ ಕೊಟ್ಟರೆ ಎಷ್ಟು ಚೆನ್ನಾಗಿ ಬೆಳೀತಾರೆ ನೋಡಿ, ಆ ಥರ ಗಿಡಗಳಿಗೂ ಅಷ್ಟೇ. ನಾವು ಒಳ್ಳೆ ಗೊಬ್ಬರ ಹಾಕಿದ್ರೆ ಅವು ಚೆನ್ನಾಗೇ ಬೆಳೀತವೆ, ನಮಗೆ ಹೂವು ಹಣ್ಣು ತರಕಾರಿ ಎಲ್ಲನೂ ಕೊಡ್ತವೆ. ಇಷ್ಟೇ ಸೀಕ್ರೆಟ್, ಇನ್ಯಾವ ಸೀಕ್ರೆಟು ಇಲ್ಲ. ಹೋದ ವರ್ಷ ನನ್ನ ಹತ್ರ ಒಂದೇ ಗಿಡ ತಂದಿದ್ದು ನಾನು. ಒಂದೇ ಗಿಡದಲ್ಲಿ ಹಣ್ಣೆಲ್ಲ ಬಿಟ್ಟಿತ್ತು. ಒಂದು 4-5 ಏನೋ ಹಣ್ಣು ಬಿಟ್ಟಿತ್ತು. ಕೋತಿಗಳು ತಿಂದು ಕಾವಿನ್ಗೊಂದೆರಡು ಸಿಕ್ಕಿದ್ದು. ಈ ಸತಿ ನೋಡಿ ಎಷ್ಟೊಂದು ಸಸಿಗಳಾಗಿದೆ, ಎಷ್ಟೊಂದು ಗಿಡಗಳಾಗಿದ್ದಾವೆ ನನ್ನ ಹತ್ರ. ಒಂದು ಸಸಿ ತಂದ್ಕೊಂಡ್ರೇ ಸಾಕು, ನಾವು 100 ಗಿಡ ಮಾಡ್ಕೊಬೋದು, 100 ಸಸಿನೂ ಮಾಡ್ಕೊಬೋದು. ಉದಾಹರಣೆಗೆ ಸ್ಟ್ರಾಬೆರಿ ಗಿಡನೇ ಸಾಕ್ಷಿ. ನನ್ನ ಹತ್ರ ಸ್ಟ್ರಾಬೆರಿ ಇಷ್ಟೊಂದು ಗಿಡ ಇದೆಯಲ್ಲ, ಇದೇ ಸಾಕ್ಷಿ. ನೀವು ಇದೇ ಥರ ಟ್ರೈ ಮಾಡ್ಕೊಳ್ಳಿ. ಈಗ ನಾವು ಒಂದು ಗಿಡ ನಮಗೆ ನಾವು ಹೋಯ್ತು ಅಂದ್ರೂ ಸುಮಾರು ಗಿಡ ಉಳ್ಕೊತೇವೆ. ಆ ಥರ ನಾವು ಸುಮಾರು ಗಿಡ ಮಾಡಿಕೊಂಡ್ರೆ ಒಂದು ಹೋದ್ರೂ ಒಂದು ಇದ್ದೇ ಇರ್ತೈತೆ. ಈ ಥರ ಮಾಡ್ಕೋಬೇಕು ನಾವು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಅರ್ಧ ನೋಡಬೇಡಿ, ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.